ಶಿವಮೊಗ್ಗದಲ್ಲಿ ಬೇಕರಿ ಮಾಫಿಯಾ ವಿರುದ್ಧ ಸ್ವರ್ಣ ನ್ಯೂಸ್ ಸಮರ. ಏಷ್ಯಾನೆಟ್ ಸ್ವರ್ಣ ನ್ಯೂಸ್ ಸ್ಟಿಂಗ್ ಆಪರೇಷನ್ನ ಬಿಗ್ ಇಂಪ್ಯಾಕ್ಟ್ ಇದು. ಸ್ವರ್ಣ ನ್ಯೂಸ್ ವರದಿಯ ನಂತರ 4 ಇಲಾಖೆಗಳ ಅಧಿಕಾರಿಗಳು ದಾಳಿ ನಡೆಸಿದರು. ದಾಳಿಯ ವೇಳೆ ಆಹಾರದ ಗುಣಮಟ್ಟ, ಸ್ವಚ್ಛತೆ ಇಲ್ಲದಿರುವುದು ಪತ್ತೆ ಆಗಿದೆ. ಕೊಳಕು ಎಣ್ಣೆ, ಕೊಳಕು ಪಾಕ, ಕೊಳಕು ನೀರು, ಅವಧಿ ಮುಗಿದ ಹಿಟ್ಟು, ಗಬ್ಬೆದ್ದು ನಾರ್ತಾ ಇದ್ದಂತಹ ಕಿಶನ್ ಫುಡ್ ಅಂಡ್ ಪ್ರಾಡಕ್ಟ್ ಘಟಕದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಆಹಾರ ಮತ್ತು ಪಡಿತರ ಇಲಾಖೆ ನಿರ್ದೇಶಕ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ನಾವು ತಿನ್ನುವ ಬೇಕರಿ ಪದಾರ್ಥಗಳು, ಸಿಹಿ ತಿಂಡಿಗಳು, ಕೇಕ್ ಯಾವುದು ಸುರಕ್ಷಿತ ಅಲ್ಲ ಅನ್ನೋದನ್ನ ಶಿವಮೊಗ್ಗದಲ್ಲಿ ಹೇಗೆ ಬೇಕರ್ಸ್ ಮಾಫಿಯಾ ನಡೀತಿದೆ ಅಂತ ಹೇಳಿ ಸುವರ್ಣ ನ್ಯೂಸ್ ರಹಸ್ಯ ಕ್ಯಾಮೆರಾ ಕಾರ್ಯಾಚರಣೆ ನಡೆದಿತ್ತು. ಆ ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಗಾಂಧಿ ಬಜಾರ್ನಲ್ಲಿರ್ತಕ್ಕಂಥ ಕಿಶನ್ ಫುಡ್ ಪ್ರಾಡಕ್ಟ್ ಅಂತ ಹೇಳಿ ಏನು ಸಿಹಿ ತಿಂಡಿ ತಯಾರಿಕಾ ಘಟಕ ಇದೆ, ಆ ಘಟಕದ ಮೇಲೆ ಖುದ್ದು ಶಿವಮೊಗ್ಗ ಜಿಲ್ಲಾ ಆಹಾರ ಸುರಕ್ಷತಾ ಅಂಕಿತ ಅಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಆಗಿರತಕ್ಕಂಥ ಸತ್ಯನಾರಾಯಣ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಆಹಾರ ನಿರ್ದೇಶಕ ಆವಿನ್ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈಗ ದಾಳಿ ನಡೆಸಿದ್ದಾರೆ. ಈ ಜಾಗ ನೀವು ನೋಡ್ತಾ ಇದ್ದೀರಿ, ಇದೇ ಈ ಗೋಡೌನಿಗೆ ಸಂಬಂಧಪಟ್ಟ ಜಾಗ. ಇಲ್ಲಿ ಒಂದಿಷ್ಟು ಹೇಗೆ ಕಸದ ಬುಟ್ಟಿಯಲ್ಲಿ ತುಂಬಿದಂಗೆ ಐಟಮ್ಗಳನ್ನು, ಸಿಲಿಂಡರ್ಗಳನ್ನು ಈಗ ಬೇಕಾಬಿಟ್ಟಿಯಲ್ಲಿ ಜೋಡಿಸಿರ್ತಕ್ಕಂಥದ್ದು, ಹಾಗೆ ಹಳೆಯದಾದ ಡಬ್ಬಗಳನ್ನು ಇಟ್ಕೊಂಡಿದ್ದಾರೆ. ಪ್ಯಾಕಿಂಗ್ ಐಟಮ್ಸ್ಗಳನ್ನು ಇಲ್ಲಿ ಇಟ್ಟಿರ್ತಕ್ಕಂಥ ಕಾಣಿಸ್ತಾ ಇದೆ. ಇಷ್ಟು ಗಲೀಜಾದ ಸ್ಥಳಗಳಲ್ಲಿ ಇಟ್ಕೊಂಡಿರ್ತಕ್ಕಂಥ ಈ ಗಡ್ಡೆ ಏನಿದೆ, ಈ ಗೋದಾಮಿನ ಅವತಾರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಸುರಕ್ಷಿತವಾಗಿ ಬೇಕರಿಗಳು ತಯಾರಾಗುತ್ತೆ ಅಂತೇಳಿ. ಎಲ್ಲಿ ಬೇಕಾದ್ರಲ್ಲಿ ಇಲ್ಲಿ ಗಲೀಜಿರ್ತಕ್ಕಂಥ ಜಾಗ ನೀವು ನೋಡಿ, ಇಷ್ಟು ಗಲೀಜಾಗಿರ್ತಕ್ಕಂಥ ಜಾಗದಲ್ಲಿ ನೀರಿನ ಯಾವುದೇ ಒಂದು ನೈರ್ಮಲ್ಯ ಕೂಡ ಇರ್ತಕ್ಕಂಥದ್ದಿಲ್ಲ. ಇದೇ ಬಕೆಟಲ್ಲಿ ನೀರು ತುಂಬ್ತಾರೆ, ಯಾವುದೋ ನಲ್ಲಿಂದ ಬರುತ್ತೆ, ಇಷ್ಟು ಪಾಚಿ ಕಟ್ಟಿದ ಸ್ಥಳದಲ್ಲಿ ಇರ್ತದೆ. ಇದನ್ನು ತುಂಬಿಕೊಂಡು ಈ ನೀರನ್ನೇ ಬಳಸ್ತಾರೆ. ಇಲ್ಲಿ ನೀವು ಸೀದಾ ಒಳಗಡೆ ನಾವು ಹಿಂಗೆ ಹೋಗ್ತಾ ಇದ್ರೆ ಒಳಗಡೆ ಭಾಗದಲ್ಲಿ ನೀವು AC ಸತ್ಯನಾರಾಯಣ ಅವರು ಹಾಗೂ ಜಿಲ್ಲಾ ಆಹಾರ ನಿರ್ದೇಶಕರಾಗಿರ್ತಕ್ಕಂಥ ಆವಿನ್ ಹಾಗೂ ಮಹಾನಗರ ಪಾಲಿಕೆಯ ಹೆಲ್ತ್ ಇನ್ಸ್ಪೆಕ್ಟರ್ ಶೈಲಜಾ ಮೇಡಮ್ ಇವರೆಲ್ಲರೂ ಕೂಡ ಕಾಣಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಇಲ್ಲಿ ದಾಳಿ ನಡೆಸಿದ್ದಾರೆ. ಆಹಾರ ಇಲಾಖೆಯ ಅಧಿಕಾರಿಗಳು ಕೂಡ ಮತ್ತು ಸಿಬ್ಬಂದಿಗಳು ಕೂಡ, ಪಾಲಿಕೆ ಅಧಿಕಾರಿಗಳು ಕೂಡ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಈ ಘಟಕದ ಮೇಲೆ ದಾಳಿ ನಡೆಸಿರೋ ಹಿನ್ನೆಲೆಯಲ್ಲಿ ಇಲ್ಲಿ ನೀವು ಸಿಲಿಂಡರ್ಗಳನ್ನು ನೋಡ್ಬೋದು. ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಕೂಡ ಬಳಸ್ತಾ ಇದ್ದಾರೆ. ಈ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಬಳಸಿ ಅಕ್ರಮವಾಗಿ ಇದನ್ನು, ಯಾಕಂದರೆ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಬಳಸಬೇಕು ಅಂತ ನಿಯಮ ಇರ್ತದೆ, ಅದನ್ನು ಬಳಸಿಲ್ಲ. ಇಲ್ಲಿ ನೀವು ತಿಂಡಿ ತಯಾರಿಕಾ ಘಟಕಗಳಲ್ಲಿ ಇರ್ತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.